ವಾಟ್ಸ್ಆ್ಯಪ್ ಎಲ್ಗೂ ನಮಸ್ಕಾರ. ನಾವಿತ್ತು ಸ್ಪೆಷಲ್ ಆಗಿರುವಂಥ ರೆಡ್ಮಿ 11 ಪ್ರೈಮ್ 5G ಇನ್ನೇನು ಲಾಂಚ್ ಆಗಿದೆ ಅನ್ನೋಷ್ಟರಲ್ಲಿ 4G ಫೋನ್ಸ್ಗಳ ಮೇಲೆ ಪ್ರೀತಿ ಜಾಸ್ತಿ ಆಗಕ್ಕೆ ಶುರು ಆಗಿದೆ. ಅಂದ್ರೆ ನಿಮ್ಮಲ್ಲಿ ಕೂಡ ತುಂಬಾ ಜನ 4G ಫೋನ್ ಯೂಸ್ ಮಾಡೋರಿಗೆ ಫೀಲ್ ಆಗ್ತಿರ್ಬೋದು. ಓಕೆ ಡನ್. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಬಾಕ್ಸ್, ಇದ್ರೊಳಗಡೆ ಯೂಸರ್ ಮ್ಯಾನ್ಯುಯಲ್ ವಾರಂಟಿ ಕಾರ್ಡ್, ಪೀವರ್ ಟ್ರಾನ್ಸ್ಪರೆಂಟ್ ಕೇಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಕೇಸ್. ಇದು ನಮ್ಮ ಮೇನ್ ಫೋನ್. ಓಹೋ ಸಖತ್ ಬ್ಲೂ ಅಲ್ಲಿ ಇದೆ. ಸದ್ಯಕ್ಕೆ ಇದನ್ನ ಪಕ್ಕ ಕಡೆನ 22.5 ವ್ಯಾಟ್ ನ ಒಂದು ಪವರ್ ಅಡಾಪ್ಟರ್, ಮತ್ತೊಂದು ಹಾವು ಗುರು ಅಂದ್ರೆ USB ಟೈಪ್ ಸಿ ಕೇಬಲ್, ಸಡನ್ಗೆಲ್ಲ ಎಸೆಸಿಡ್ನ. ಓಹೋ ಪ್ಲಾಸ್ಟಿಕ್ ತೆಗೆಯೋಣ. ಓಹೋ ಸಖತ್ ಶೈನಿಂಗ್ ಇದೆ. ಸೊ ಫಸ್ಟ್ ಲುಕ್ ಅಲ್ಲಿ ಫೋನ್ ನೋಡಕ್ ತುಂಬಾ ಇಂಟ್ರೆಸ್ಟಿಂಗ್ ಡಿಸೈನ್ ಇದೆ. ಟೆಕ್ಸ್ಚರ್ ಡಿಸೈನ್ ಇದ್ರಿಂದ ಈ ರೀತಿ ಸೌಂಡ್ ಬರುತ್ತೆ. ಹಿಂದಿನ ಭಾಗ 2 ಕ್ಯಾಮೆರಾ ಸೆನ್ಸರ್ ನ ಕೊಡ್ತಿದ್ದಾರೆ. ರೈಟ್ ಸೈಡ್ ಏನ್ ನೋಡ್ತಿದ್ರೆ ವಾಲ್ಯೂಮ್ ರಾಕರ್ ಕೀಸ್ ಮತ್ತು ಫಿಂಗರ್ ಪ್ರಿಂಟ್ ಅನ್ನು ನೋಡ್ತಾ ಇದ್ವಿ. ಲೆಫ್ಟ್ ಸೈಡ್ ಗೆ ಡೆಡಿಕೇಟೆಡ್ ಸ್ಲಾಟ್ ಅನ್ನ ಕೊಡ್ತಿದ್ದಾರೆ. ಮೇಲೆ ಸಿ ಪೋರ್ಟ್, ಒಂದು ಸ್ಪೀಕರ್ ಮತ್ತೊಂದು ಮೈಕ್ ಕೊಡ್ತಿದ್ದಾರೆ. ಸೊ ಫಸ್ಟ್ ಲುಕ್ ಅಲ್ಲಿ ಈ ಡಿಸೈನ್ ಸ್ವಲ್ಪ ನೋಡಕ್ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಬಟ್ ಈ ರೀತಿ ಟೆಕ್ಸ್ಚರ್ ಪ್ಯಾನಲ್ಸ್ ನಾವು ಲಾಸ್ಟ್ 10-11 ಸಾವಿರ ರೂಪಾಯಿ ಫೋನ್ಸ್ ಗಳು ನೋಡ್ಕೊಂಡಿದ್ವಿ. ಐ ಥಿಂಕ್ ಈ ಫೋನ್ ನ ಬೆಲೆ ಕೂಡ ಹತ್ರ 11, 12, 6, 128 ಇದೆ. ಅದು 3-14 ಸಾವಿರ ರೂಪಾಯಿ ಕೂಡ ಆಗ್ಬೋದು. ಟ್ರಸ್ಟ್ ಮೀ, ಲಾಸ್ಟ್ 5 ದಿವಸಗಳಿಂದ ಈ ಫೋನ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೆಂಗಳೂರಿಗೆಲ್ಲ ಹೋಗಿದ್ದೆ ಆ ಟೈಮಲ್ಲಿ ಈ ಫೋನ್ ನಾನು ತಗೊಂಡು ಹೋಗಿ ಅಲ್ಲೇ ಅನ್ಬಾಕ್ಸ್ ಎಲ್ಲ ಮಾಡಿದೆ. ಸೊ ಮತ್ತೆ ನಿಮ್ಮ ಮುಂದೆ ಮತ್ತೊಂದ್ಸತಿ ಅನ್ಬಾಕ್ಸ್ ಮಾಡಿದೆ. ಸೊ ಈ ಫೋನ್ ಇರುವಂತ ಮೇನ್ ಥಿಂಗ್ ಅಂತಂದ್ರೆ ಇದೊಂದು ಚೀಪೆಸ್ಟ್ 5G ಫೋನ್ ಆಗಲಿದೆ ಅನ್ಕೋತೀನಿ. ಸೊ ಇದರಲ್ಲಿ ಡಿಸ್ಪ್ಲೇ 6.58 ಇಂಚಸ್ ಇರುವಂತ ನಾರ್ಮಲ್ LCD ಪ್ಯಾನಲ್ ಇದೆ. ಅದು 90 Hz ನ ಸ್ಕ್ರೀನ್ ರಿಫ್ರೆಶ್ ಬರ್ತದೆ. ಸೊ ಇದ್ರಂತ ಡಿಸ್ಪ್ಲೇ ಏನಿದೆ ಇದು ವಾಟರ್ ಡ್ರಾಪ್ ಲಾಂಚ್ ಇದೆ ಆಯ್ತಾ. ಲೈಕ್ ನಾವು ಪಂಚೋಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ 10-12 ಸಾವಿರ ರೂಪಾಯಿನಲ್ಲಿ. ಬಟ್ ಇದು ವಾಟರ್ ಡ್ರಾಪ್ ಇದೆ ಮತ್ತು ಬೆಸಲ್ಸ್ ಎಲ್ಲ ತುಂಬಾ ದೊಡ್ಡದಾಗಿದೆ. ಕೆಳಗಡೆ ಚಿನ್ ಕೂಡ ತುಂಬಾ ದೊಡ್ಡದಾಗಿದೆ. ಲೈಕ್ ಇದೊಂದು ಬೇಸ್ ವೇರಿಯಂಟ್ ಫೋನ್ ಅಂತ ಅನ್ಕೋತೀನಿ. ಸೊ 5G ಮೇಲೆ ಬ್ರಾಂಡ್ಸ್ ತುಂಬಾ ಫೋಕಸ್ ಮಾಡ್ತಾ ಇದೆ. ಓವರ್ ಆಲ್ ನಾನು ಇದನ್ನ ಯೂಸ್ ಮಾಡಬೇಕಾದ್ರೆ 90 Hz ರಿಫ್ರೆಶ್ ರೇಟ್ ಎಲ್ಲ ಚೆನ್ನಾಗಿದೆ. ಸ್ಕ್ರೀನ್ ವ್ಯೂ ಮತ್ತು ಡಿಸ್ಪ್ಲೇ ಕ್ವಾಲಿಟಿ ಕೂಡ ಇದರಲ್ಲಿ ಚೆನ್ನಾಗಿರೋದನ್ನ ನೋಡ್ತಾ ಇದ್ದೀನಿ. ಆದ್ರೆ ಯಾವಾಗ ಔಟ್ಡೋರ್ ಎಲ್ಲ ನಾನು ಇದನ್ನ ತಗೊಂಡು ಹೋಗ್ತೀನಿ ಅವಾಗ ಇದರಲ್ಲಿ ಎಷ್ಟೊಂದು ಪೀಕ್ ಬ್ರೈಟ್ನೆಸ್ ಇದೆ ನನಗೂ ಐಡಿಯಾ ಇಲ್ಲ. ಬಟ್ ಇದರಲ್ಲಿ ಇನ್ನಷ್ಟು ಒಳ್ಳೆ ಬ್ರೈಟ್ನೆಸ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ಸೊ ಔಟ್ಡೋರ್ ಇದನ್ನ ಯೂಸ್ ಮಾಡಬೇಕಾದ್ರೆ ಬ್ರೈಟ್ನೆಸ್ ಕಮ್ಮಿ ಇದೆ ಅಂತ ಫೀಲ್ ಆಗುತ್ತೆ. ಫೋಟೋ ತೆಗಿಬೇಕಾದ್ರೆ ಕ್ಯಾಮ್ರಾದಲ್ಲೆಲ್ಲ ಸ್ವಲ್ಪ ಈ ರೀತಿ ಮರೆ ಮಾಡ್ಕೊಂಡು ನೋಡ್ಬೇಕಾಗತ್ತೆ. ಸೊ ಅದೇ ಒಂದು ನನಗೆ ಡಿಸ್ಪ್ಲೇನಲ್ಲಿ ಕಮ್ಮಿ ಇದೆ ಅಂತ ಅನಿಸ್ತು. ಇಷ್ಟಲ್ಲೇ ಇದರಿಂದ ವಿಡಿಯೋ ಎಕ್ಸ್ಪೀರಿಯನ್ಸ್ ಮತ್ತು ಆಡಿಯೋ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಲೈಕ್ ಸೌಂಡ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಲ್ಲ, ಬಟ್ ಒಂದು ಲೆವೆಲ್ ನಾರ್ಮಲ್ ಸೌಂಡ್ ಔಟ್ಪುಟ್ನ ಕೂಡ ಇದರಲ್ಲಿ ಕೊಡ್ತಿದ್ದಾರೆ. ಸೊ ಡಿಸ್ಪ್ಲೇ ಕೂಡ ಒಂದು ಮೇನ್ ಪಾರ್ಟ್ ಆಗತ್ತೆ. ಸೊ ಇದು ಕೂಡ ಒಂದು ಒಳ್ಳೆ ಫೀಚರ್. ಸೊ ಇಲ್ಲಿ ಇನ್ನಷ್ಟು ಅಪ್ಗ್ರೇಡ್ ಇದ್ರೆ ಚೆನ್ನಾಗಿರ್ತದೆ ಅಂತ ಅನ್ಸೋದು. ಇದು ಕ್ಯಾಮ್ರಾ ಹೋಗೋಕ್ಕಿಂತ ಮುಂಚೆ ಬ್ರ್ಯಾಂಡ್ಸ್ಗಳು ಏನು ಮಾಡ್ತಿದೆ, ಸೊ ಒಂದು ಫೀಚರ್ಸ್ನ ಲೈಕ್ ಜಾಸ್ತಿ ಟಾರ್ಗೆಟ್ ಇಟ್ಕೊಂಡು ಅದನ್ನೇ ಹೈಲೈಟ್ ಮಾಡ್ತಾ ಫೋನ್ಸ್ಗಳೆಲ್ಲ ಲಾಂಚಸ್ ಆಗ್ತಾ ಇದೆ. ಸೊ ಇದರಲ್ಲಿ ಕ್ಯಾಮ್ರಾದಲ್ಲಿ ನಾನು ಹ್ಯಾಪಿ ಇಲ್ಲ ಗುರು. ಇಲ್ಲಿ 50 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ರಾ ಕೊಡ್ತಿದ್ದಾರೆ ವಿತ್ ಒಂದು ಫ್ಲ್ಯಾಶನ್ನು ಕೂಡ ನೋಡ್ತಾ ಇದ್ವಿ. ಸೊ ಇಲ್ಲಿ ಕ್ಯಾಮ್ರಾ ಸ್ಯಾಂಪಲ್ಸ್ಗಳನ್ನ ನೋಡ್ಕೊಳ್ಳಿ ಆಯ್ತಾ. ಒಂದೊಂದೇ ಸ್ಕ್ರೀನ್ ಮೇಲೆ ಸ್ವೈಪ್ ಆಗ್ತಿದೆ. ಸೊ ನಾನು ಡೇನಲ್ಲಿ ಯಾವ ಫೋಟೋಸ್ಗಳನ್ನ ತೆಗೆದಿದ್ದೀನಿ, ಸೂರ್ಯನ ಕಿರಣ ಅಪೋಸಿಟ್ಗಳಾಗಿರಲಿ ಮತ್ತು ಡೈನಾಮಿಕ್ ರೇಂಜಸ್ನ ನೀವು ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಅಷ್ಟೊಂದು ಕ್ಲಾರಿಟಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಜಸ್ಟ್ ಹೆಸರಿಗೆ ಮಾತ್ರ 50 ಮೆಗಾ ಪಿಕ್ಸೆಲ್ ಇದೆ. ಬಟ್ ಇಲ್ಲಿ ಕ್ಲಾರಿಟಿ ನಾವು ಇನ್ನಷ್ಟು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಡೀಸೆಂಟ್ ಕ್ವಾಲಿಟಿ ಫೋಟೋಸ್ಗಳನ್ನ ನೋಡ್ತಾ ಇದ್ವಿ. ಸ್ಕಿನ್ ಟೋನ್, ಉಳಿದಿನ ಕ್ಲಾರಿಟಿ ಎಲ್ಲ ಸ್ವಲ್ಪ ಬೆಟರ್ ಇದೆ, ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಸೊ ಆದರೂ ಇನ್ನೂ ತುಂಬ ಇಂಪ್ರೂವ್ ಆಗಬೇಕು. ಸೊ ಈ ಕಡೆ ನೋಡ್ತಿದ್ದೀರಾ, ನಾನು ನೆರಳಿಂದ ಇವಾಗ ಬಿಸಿಲಿಗೆ ಹೋಗ್ತಿದ್ದೇನೆ ಆಯ್ತಾ. ಸೊ ನನ್ನ ಕೂದಲ ಹತ್ರ ಎಲ್ಲ ಕಲರ್ಸ್ಗಳನ್ನ ಟೆಸ್ಟ್ ಮಾಡಿದ್ವಿ ಅಂತ ನಾವು ಶೂಟ್ ಮಾಡಿ. ಸೊ ಇಲ್ಲಿ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಅನ್ಸಲ್ಲ ಆಯ್ತಾ. ಸೊ ತುಂಬ ವೈಟರ್ ಮತ್ತು ಕಲರ್ಸ್ ಮತ್ತು ಟಿ ಶರ್ಟ್ಸ್ ಕಲೆಕ್ಷನ್ ಅಷ್ಟೊಂದು ಸರಿಯಾಗಿ. ಮತ್ತು ಮುಂದಿನ ಭಾಗ 5 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಅಟ್ಲೀಸ್ಟ್ 8 ಅಥವಾ 13 ಆದರೂ ಬೇಕಾಗಿತ್ತು ಅನ್ಕೋತೀನಿ. ಸೊ ಈ ಟೈಮಲ್ಲಿ ಕೂಡ 5 ಮೆಗಾ ಪಿಕ್ಸೆಲ್ ಅಂದರೆ ಹೇಗೆ ಇದು ಇನ್ನಷ್ಟು ಅಪ್ಗ್ರೇಡ್ ಇರಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ. ಇಲ್ಲಿ ಕೂಡ ಫೋಟೋಸ್ಗಳನ್ನ ನೋಡ್ಕೋಬಹುದು. ಓಕೆ ಹೇಳುವಂಥ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಈ ರೆಕಾರ್ಡ್ ನೋಡ್ತಿದ್ದೀರಾ, ಬಿಸಿಲಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಸೆಲ್ಫಿನಲ್ಲಿ. ಸೊ ಸ್ಟೆಬಲೈಸೇಷನ್ ಕೂಡ ಓಕೆ ಇದೆ. ಸೊ ಸ್ಕಿನ್ನ ಎಷ್ಟೊಂದು ವೈಟ್ ಮಾಡೋದು ನೋಡ್ಕೋಬೋದು ನೀವು. ಸೊ ಒಂದು ರೇಂಜಿಗೆ ಓಕೆ ಅನ್ನೋ ಕ್ವಾಲಿಟಿನೇ ನೋಡ್ತೀವಿ. ಇದರಿಂದ ಪರ್ಫಾರ್ಮೆನ್ಸ್ ಹೋದ್ವಿ ಅಂತಂದರೆ ಇದು ಬೀಸ್ಟ್ ಅಂತಲೇ ಹೇಳ್ಕೋಬೋದು. ಸೊ ಈ ಪ್ರೈಸ್ ರೇಂಜಲ್ಲಿ ಡೈಮೆನ್ಸಿಟಿ 700 ಇದೊಂದು ಒಳ್ಳೆಯ ಮತ್ತು ಬೆಸ್ಟ್ ಪ್ರೊಸೆಸರ್ ಅಂತ ಇಷ್ಟಪಡ್ತಾ ಇದ್ದೀನಿ. ಇಷ್ಟಲ್ಲೇ 128GB ನನ್ನ ಹತ್ರ ಇದೆ. ಇದರಲ್ಲಿ ನಿಮ್ಗೆ 464 ಕೂಡ ಸಿಗುತ್ತೆ. ಸೊ ಇಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಪ್ರೈಸ್ ರೇಂಜಲ್ಲಿ. ಈ ಪ್ರೊಸೆಸರ್ ಇದು ನಿಮಗೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 12 ಬರ್ತಾ ಇದೆ ಮತ್ತು UFS 2.2 ಒಂದು ಸ್ಟೋರೇಜೊಂದಿಗೆ ಇದರಲ್ಲಿ 7 5G ಬ್ಯಾಂಡ್ಸ್ಗಳಿದೆ. ಸೊ ಖಂಡಿತ ಈ ಪ್ರೈಸ್ ರೇಂಜ್ ಹತ್ರ 12,000 ರೂಪಾಯಿ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ. 12,000 ರೂಪಾಯಿಗೆ
Dimensity 700 ಈ ಪ್ರೈಸಲ್ಲಿ ಬೆಸ್ಟ್. ಬಟ್ ಉಳಿದಿರುವ ಫೀಚರ್ಸ್ಗಳಲ್ಲಿ ಬ್ರ್ಯಾಂಡ್ ಇದನ್ನು ಕಾಂಪ್ರಮೈಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಉಳಿದಿರುವಂಥ ಆ್ಯಪ್ ಓಪನಿಂಗ್ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ, ಗೇಮ್ ಎಲ್ಲ ಆಟ ಆಡಿದ್ದೀನಿ. ಸೊ ಅಲ್ಲೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಹೇಳಿದೆಲ್ಲ, ಇಲ್ಲಿ ಕೂಡ ಡೀಸೆಂಟ್ ಎಕ್ಸ್ಪೀರಿಯನ್ಸ್ನ ಕಾಣ್ತಿದ್ದೀನಿ. ಇದು ಸೆಕ್ಯೂರಿಟಿಗೆ ಹೋದ್ವಿ ಅಂತಂದರೆ ಇದು ಫಿಂಗರ್ ಪ್ರಿಂಟ್ನ ಕೂಡ ಬಂದಿದೆ. ಸೊ ಜಸ್ಟ್ ನಾನು ರೀತಿ ಟಚ್ ಮಾಡಿದ್ರೆ ಎಸ್ ನೋಡ್ಕೋಬೋದು, ಫಟಾಕ್ಸೆ ಅನ್ಲಾಕ್ ಆಗುತ್ತೆ ಮತ್ತು ಫೇಸ್ ಐ ಡಿ ಕೂಡ ಎಸ್ ತುಂಬ ಕ್ವಿಕ್ ಮತ್ತು ಫಾಸ್ಟ್ ಆಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಮೊದಲು ಕಂಪೇರ್ ಮಾಡಿದ್ವಿ ಅಂತಂದರೆ ಈಗಿನ ಸ್ಮಾರ್ಟ್ಫೋನ್ಸ್ಗಳಲ್ಲಿ ಈ ಸೆಕ್ಯೂರಿಟಿ ಮತ್ತು ಫೇಸ್ ಐ ಡಿ ಎಲ್ಲ ತುಂಬ ಇನ್ಸ್ಟಂಟ್ಲಿ ಅನ್ಲಾಕ್ ಆಗುತ್ತೆ. ಸೊ ಇದರಲ್ಲಿ ನಾವು ಜಾಸ್ತಿ ಇಂಪ್ರೂವ್ಮೆಂಟ್ನ ಎಲ್ಲ ಬ್ರ್ಯಾಂಡ್ಸ್ಗಳಲ್ಲಿ ಕಂಡಿದ್ವಿ. ಸೊ ಇದೊಂಥರ ಖುಷಿ ಆಗುತ್ತೆ. ಇದು ಓವರ್ ಆಲ್ ಈ ಫೋನ್ ಅಂತ ಬ್ಯಾಟ್ರಿಗೆ ಹೋದ್ವಿ ಅಂತಂದರೆ 5000 mAh ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಮತ್ತು ಬಾಕ್ಸ್ನ ಒಳಗಡೆ 22.5 ವ್ಯಾಟ್ನ ಪವರ್ ಅಡಾಪ್ಟರ್ ಸಿಗುತ್ತೆ. ಬಟ್ ನಿಮ್ಮ ಫೋನ್ ಚಾರ್ಜ್ ಆಗೋದು 18 ವ್ಯಾಟ್ ಮಾತ್ರ ಆಯಿತಾ. ಪವರ್ ಅಡಾಪ್ಟರ್ ಜಾಸ್ತಿ ಇದೆ, ಬಟ್ ನಿಮ್ಮ ಫೋನ್ ಸಪೋರ್ಟ್ ಆಗೋದು 18 ವ್ಯಾಟ್ನ ಪವರ್ ಅಡಾಪ್ಟರ್ ಮಾತ್ರ. ಸೊ ಖಂಡಿತ ಇದು ಒಂದು ಬೇಸ್ ವೇರಿಯಂಟ್ ಫೋನ್, ಹತ್ರ ಚೀಪೆಸ್ಟ್ 5G ಫೋನ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಗೊತ್ತಿಲ್ಲ, ಇನ್ನು 4G ವೇರಿಯಂಟ್ ಬೇರೆ ಲಾಂಚ್ ಮಾಡಿದ್ದಾರೆ ಅಂತ, Redmi 11 4G ವೇರಿಯಂಟ್. ಅದ್ರ ಬೆಲೆ ಎಷ್ಟಿದೆ ನನಗೆ ಗೊತ್ತಿಲ್ಲ, ಬಟ್ 11,000 ರೂಪಾಯಿಗೆ 4G ಬರ್ಬೋದು. ಮತ್ತು ಇದೇನಿದೆ ಇದು ನಿಮ್ಗೆ 13,000 ರೂಪಾಯಿ ಸಿಗ್ಬೋದು, 128GB ಅಂತ ಅನ್ಕೋತೀನಿ. 12ರಿಂದ 14,000 ರೂಪಾಯಿ ತನಕ ಓಕೆ ಅಂತ ಹೇಳ್ಬೋದು. ಇನ್ನಷ್ಟು ಪ್ರೈಸ್ ಕಮ್ಮಿನೇ ಐತಪ್ಪ ಅಂತಂದರೆ ಅದ್ಭುತ. ಸೊ ಈ ಫೋನ್ಸ್ನ ಒಂದು ಸರ್ತಿ ನೀವು ಚೆಕ್ ಮಾಡ್ಕೋಬೋದು. ಬಟ್ ಜಸ್ಟ್ 5G ಬೇಕು ಅಂತಲೇ ಹೈಲೈಟೆಡ್ ಈ ಫೋನ್ ಲಾಂಚ್ ಮಾಡಿದ್ರೆ, ಇನ್ನು ವೇಟ್ ಮಾಡಿ, ತುಂಬ ಫೋನ್ಸ್ಗಳು ಬರುತ್ತೆ ನಿಮ್ಗೆ ಇದು ಬೇಡಪ್ಪ ಅಂತ ಅಂದರೆ. ಸೊ ಬಾಕಿ ನಿಮ್ಗೆ ಅನಿಸುತ್ತೆ ಈ ಫೋನ್ನ ಬಗ್ಗೆ ಕೆಳಗಂಸಕ್ಕೆ ಮರುಪಡಿ ಸಿಗೋಂಥ ಮುಂದಿಡಲಿ. ಅರಡಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.